170 ಕೋಟಿ ಯಾಕೆ ಖರ್ಚು ಮಾಡಬೇಕಾಗಿತ್ತು? ಇವ್ರು ತೀರ್ಮಾನ ತಗೊಳ್ಳೋದಾದ್ರೆ 4.5 5 ಕಾಲು ತೀರ್ಮಾನ ತಗೊಂಡು 4.5 ಅವ್ರಿಗೆ ಕೊಡೋದಾದ್ರೆ ಅಲೆಮಾರಿಗಳಿಗೆ ಅಥವಾ ಕೊಲಂಬೋ ಜಾತಿಗೆ ನೀವ್ಯಾಕೆ ನಾಗಮೋಹನ್ ದಾಸರ ಅವಶ್ಯಕತೆ ಏನಿತ್ತು? ನಾಗಮೋಹನ್ ದಾಸರನ್ನ ಆಯೋಗ ಯಾಕೆ ಬೇಕಾಗಿತ್ತು? ನಾಗಮೋಹನ್ ದಾಸರ ನಾಟಕ ಯಾಕಬೇಕು? ಅವ್ರು ಭಾಷಣ ಮಾಡೋವಾಗ ಹೇಳ್ತಾರೆ ನಾನು SLC 3rd ಕ್ಲಾಸ್, PUC 3rd ಕ್ಲಾಸ್, ಡಿಗ್ರಿ 3rd ಕ್ಲಾಸ್. ಇದ್ರಲ್ಲೂ ಏನಾದ್ರಿ ನೀವು? ನೀವು ನಿಮ್ಮ ಆಯೋಗಕ್ಕೆ ಏನ್ ಬೆಲೆ ಇದೆ? ಆಯೋಗದ ರಚನೆ ಮಾಡಿದ್ಮೇಲೆ ನೀವು ಅಂದಿದ್ದೇನು? ಆಯೋಗದ ಅಧ್ಯಕ್ಷರು ಹೇಳಿದ್ದೇನು? AKADನ ಮೊದಲ ತೀರ್ಮಾನ ಆಗಲಿ. ಅವ್ರು ಯಾರು? ಈಗ AKADಗಳು ಎಲ್ಲ ಬಲಾಢ್ಯ ಜಾತಿಗಳು, ಮೇಲ್ಜಾತಿಗಳಲ್ಲಿರ್ತಕ್ಕಂಥವ್ರು ಸುಳ್ಳು ಜಾತಿ ಪತ್ರ ತಗೊಂಡು ಸ್ಕೂಲ್ ಸೇರ್ಸೋವಾಗ AKAD ಅಂತ ಬರ್ಸ್ಬಿಟ್ಟಿದ್ದಾರೆ. ಈಗ ಏನಾದ್ರೂ ಅವ್ರು AKADನ ತೆಗೆದು ನಾನು ಒಕ್ಕಲಿಗ, ಗೌಡ, ಬ್ರಾಹ್ಮಣ, ಲಿಂಗಾಯತ, ಬಣಜಿಗ ಅಂತ ಸೇರಿಸಿದ್ರೆ ಜೈಲ್ಗೆ ಹೋಗ್ತಾರೆ. ಎಲ್ಲ ಉದ್ಯೋಗದಲ್ಲಿದ್ದಾರೆ, ಎಲ್ಲ ಸುಳ್ಳು ಜಾತಿ ಪತ್ರ ತಗೊಂಡ್ರೆ ಅವರು. ಅದ್ರದ್ದು ಕುಲಶಾಸ್ತ್ರ ಅಧ್ಯಯನ ಆಗಲಿ, ಕುಲಶಾಸ್ತ್ರ ಅಧ್ಯಯನ ಮಾಡ್ಸಪ್ಪ ಆಯೋಗದ ಅಧ್ಯಕ್ಷರೇ. ಯಾಕಾದ್ರೆ ರೆಕಮೆಂಡ್ ಮಾಡಲಿಲ್ಲ ನೀವು? ನಿಮ್ ಗಮನಕ್ಕೆ ಬರ್ಲಿಲ್ವಾ ಇದು? ಹೋರಾಟಗಾರ ಬಂದು ನಿಮ್ಗೆ ದೂರ ಕೊಡ್ಲಿಲ್ವಾ? ಮಕ್ರಿ ದೂರ ಕೊಟ್ರು. ಆದ್ರೆ ಎಲ್ಲಿ ನೀವು ಯಾವುದಕ್ಕೆ ಆಸೆ ಬಿದ್ರಿ? ಏನಕ್ಕೆ ನೀವು ಮೈ ಮರ್ತ್ರಿ? ಅಂದ್ರೆ ಈ ಅಸ್ಪೃಶ್ಯ ಸಮಾಜ ತಲಾಂತರಗಳಿಂದ ಬಾಬಾ ಸಾಹೇಬರು ಕೊಟ್ಟಂತ ಮೀಸಲಾತಿಯನ್ನ ದುರ್ಬಳಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಲ್ಲ ಆಯೋಗದ ಅಧ್ಯಕ್ಷರು. ನಾನು ಆಯೋಗದ ಅಧ್ಯಕ್ಷರನ್ನ ಇವತ್ತು ನಾನು ವೈಯಕ್ತಿಕವಾಗಿ ಟೀಕೆ ಮಾಡಕ್ ಹೋಗ್ತಾ ಇಲ್ಲ. ಈ ಸಮಾಜನ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋ ಭಾವನೆ ನನಗಿದೆ. ನಾಗಮೋಹನ್ ದಾಸರು ಅವರು ತೀರ್ಮಾನ ಮಾಡಬೇಕಾಗಿತ್ತು AKAD ಅನ್ನೋರು ಮೂಲ ಯಾರು, ಎಲ್ಲಿಂದ ಬಂದ್ರು, ಅವ್ರಿಗೊಂದು ಕುಲ. ಇವಾಗ ನನ್ನ ತಾಲೂಕಲ್ಲಿ ನಾನು AK ಅಂತ ಬರ್ಸಿದ್ದೀನಿ. ನನಗೆ ಸೆನ್ಸಸ್ ಬಂದ್ರು, ನಾನು AK ಅಂತ ಬರ್ಸಿದ್ AK ಸಾಯಿಸಿದೆ, ಅದನ್ನ ಅಂದ್ರೆ ಕಿತ್ತಾಕ್ದೆ. ನಾನು ಮೂಲ ಜಾತಿ ವಲಯ ಅಂತ ಬರ್ಸಿದ್ದೀನಿ. ಸೊ ನಾನು ಬರ್ಸಿರೋದ್ರಿಂದ ನಾನು ಆಟೋಮೆಟಿಕ್ ಆಗಿ ನಾನು AKಯಿಂದ ದೂರ ಉಳ್ಕೊಂಡೆ. AKಯಿಂದ ದೂರ ಉಳ್ಕೊಂಡಾಗ ಈ AKADಗಳು ಬರ್ಸಿರೋರಲ್ಲ, ಈ ಪುಣ್ಯಾತ್ಮರು ಯಾರು, ಎಲ್ಲಿಂದ ಬಂದ್ರು, ಹೇಗೆ ಬಂದ್ರು, ಯಾವ ತರ ನೀವು ಒಡೆ ಸೇರಿಸಿದ್ರಿ 4.25 ಲಕ್ಷ ಜನ. ಇದು ಸತ್ಯನಾ? ಇವತ್ತು ಸಂಘಟನೆಗಳಾಗಲಿ ಅಥವಾ ರಾಜಕೀಯ ಪಕ್ಷಗಳಾಗಲಿ ಅಥವಾ ಸಾಮಾಜಿಕವಾಗಿ ಯೋಚನೆ ಮಾಡ್ತಕ್ಕಂಥ ಸಾಮಾಜಿಕ ಚಿಂತಕರಾಗಲಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾಗಮೋಹನ್ ದಾಸರ ಆ ಒಂದು ನಾಟಕನ ಬಯಲಿಗೆ ಎಳಿಲೇಬೇಕದು. ಈಗ ಇಲ್ಲಾಂದ್ರೆ 170 ಕೋಟಿ ಹಣ ಏನು ಖರ್ಚಾಗಿದೆ, ಯಾರು ಕೊಡ್ತಾರ? ನಾಗಮೋಹನ್ ದಾಸರಿಗೆ ಕೊಟ್ಟಿರೋ ದುಡ್ಡನ್ನ, ಖರ್ಚು ಮಾಡೋ ದುಡ್ಡನ್ನ, ಇದ್ರ ಬಗ್ಗೆ ಪ್ರಸ್ತಾಪನ ಆಗಬೇಕು. ಆಮೇಲೆ ಇವತ್ತು ಅಲೆಮಾರಿಗಳು ನಿಜವಾಗ್ಲೂ ನಾಗರಾಜ್ ಅವರು ಹೇಳಿದ್ದು ಸರಿಯಾಗಿದೆ. ಅಲೆಮಾರಿಗಳು ನಿಜವಾಗ್ಲೂ ಅಸ್ಪೃಶ್ಯರವರು. ಅವ್ರು ಒಂದು ನೆಲೆ ಇಲ್ಲ, ಒಂದು ಊರಲ್ಲಿ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ. ಅವರು ಎಷ್ಟೋ ಜನಕ್ಕೆ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿಲ್ಲ. ಅವ್ರಿಗೆ 1% ಕೊಟ್ಟಿದ್ರೆ ನಿಮ್ಮ ಅಪ್ಪನ ಅದು ಹೇಳ್ಬಾರ್ದು. ಏನ್ ನಿಮ್ ಗಂಟು ಹೋಗ್ತಾ ಇತ್ತು? ಅಲ್ಲಿ ನಮಗೆ ಹಾಕ್ರಂದ್ರೆ ಹಂಗಿದೆ, ನಮ್ಗೆ ನೋವು ಹಂಗಿದೆ. ಆ ನೋವಿನಲ್ಲಿ ನಮ್ಮ ಭಾಷೆ ನಾವು ಹಳ್ಳಿ ಭಾಷೆ ಗ್ರಾಮಾಂತರ ಬಂದು ಬರ್ತೀವಿ, ಅದು ಬಳಸಬೇಕಾಗ್ತದೆ. ಅದ್ರ ಸರ್ಕಾರನು ಇವತ್ತೇನಾಯ್ತು, ಸರ್ಕಾರ ಉಳ್ಕೋಬೇಕು. ಸರ್ಕಾರ ಉಳ್ಕೊಳ್ಳೋ ದೃಷ್ಟಿಯಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, 5 ಕಾಲು 4.5 ಅಲ್ಲಿಗೆ 5 ಕಾಲನ್ನು 6 ಅನ್ನೋ ಜಾಗದಲ್ಲಿ 5 ಕಾಲು ತೋರಿಸ್ಬಿಟ್ಟು ಮೂತಿಗೆ ಬೆಣ್ಣೆ ಸೋರಿಸ್ಬಿಟ್ರ ಸರ್ಕಾರ. ಸಿದ್ದರಾಮಯ್ಯನವರೇ, ಈ ನಾಟಕ ಬೇಡ, ಈ ಡ್ರಾಮಾಗಳು ಬೇಡ. ನೀವು ಮುಖ್ಯಮಂತ್ರಿಗಳು, ನಿಮ್ಗೆ ವಿವೇಚನಾ ಕೋಟ ಇದೆ, ನಿಮ್ಗೆ ಇನ್ನೂ ಒಂದು ವಾರದಲ್ಲಿ ತೀರ್ಮಾನ ತಗೋಬಹುದು. ಆ 4,70,000 ಜನಕ್ಕೆ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರವಾಗಿ ಅವ್ರ ಮೂಲ ಜಾತಿಗಳು ಯಾವುದಂತ ಪತ್ತೆ ಹಚ್ಚಕ್ಕೆ ಎಷ್ಟೊತ್ತು ಬೇಕು? 3 ದಿನದಲ್ಲಿ ಸೆನ್ಸಸ್ ಮಾಡ್ಬೋದು. ಅವ್ರು ಯಾರಂತ ಗೊತ್ತಿದೆ, ಅವ್ರು ಬರ್ಸಿರೋರ್ನ ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಯಾರು, ಅವ್ರ ಅಮ್ಮ ಯಾರು, ವಂಶವೃಕ್ಷ ಹುಡುಕ್ಲಿ, ಯಾರ್ಯಾರು ಯಾವ ಜಾತಿಯಲ್ಲಿ ಇದಾರಂತ. ಇದನ್ನ ಪತ್ತೆ ಹಚ್ಚೋದೇ ದೊಡ್ಡ ಕೆಲಸ ಅಲ್ಲ, ಇದು ವಾಸ್ತವ ಸತ್ಯ. ನಾನು BJP ವಕ್ತಾರನಾಗಿ ಮಾತಾಡ್ತಾ ಇಲ್ಲ. ಸಾಮಾಜಿಕ ಕಳಕಳಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಕುಡಿದು ನಮಗೆ ಕೊಟ್ಟ ಅಮೃತನ ನೀವು ಈ ಥರ ದುರ್ಬಳಕೆ ಮಾಡಿ ಜನರಿಗೆ ಯಾಕೆ ಮಂಡಿಸ್ತಾ ಇದ್ದೀರಿ? ಇವತ್ತು ಜನ ಹೋರಾಟಕ್ಕೆ ಬೀದಿ ಇಳಿದು ಹಳ್ಳಿಯಿಂದ ಜನ ಬಂದರು ಹೋರಾಟಕ್ಕೆ. ಒಲೆಯರಿಗೆ 5% ಅಂತೆ, ಮಾದಿಗರಿಗೆ 6% ಅಂತೆ, ನಮ್ಗೆ ಅನ್ಯಾಯ ಆಗ್ಬಿಟ್ಟಿದೆ ಅಂತ ಒಲೆಯರು ಮಾದಿಗರು ಅಂಟಮಂದ್ರ ಥರ ಊರುಗಳಲ್ಲಿದ್ದರು. ಅವ್ರಿಗೆ ಬೆಂಕಿ ಹಚ್ಚಿದ್ರಿ. ಆಮೇಲೆ ಇವತ್ತಿನ ತೀರ್ಮಾನ ಏನಾಯಿತು? ಇವತ್ತು ಸುಪ್ರೀಂ ಕೋರ್ಟಲ್ಲಿ ಗವಾಯಿ ಅವರು, ಮುಖ್ಯ ನ್ಯಾಯಮೂರ್ತಿಗಳು, ಅವ್ರೇನು ಹೇಳಿದ್ರು, ಏನೇ ಪತ್ರ ಅಳವಡಿಸಿ, ಯಾರು ಬಡವನಿದ್ದಾನೆ, IAS IPS IRS IFS ಡಾಕ್ಟರ್ಗಳು MLAಗಳು MPಗಳು ಅವ್ರನ್ನ ದೂರ ಇಡ್ರಿ. ಸುಪ್ರೀಂ ಕೋರ್ಟ್ ಹೇಳಿರೋದು, ನಾನು ಹೇಳ್ತಾ ಇರೋದಲ್ಲ, ನಮ್ಮ BJP ಪಕ್ಷ ಹೇಳಿರೋದಲ್ಲ, ಕಾಂಗ್ರೆಸ್ ಹೇಳಿರೋದಲ್ಲ, ಅವ್ರು ಹೇಳಿರೋದು. ಈಗ ಯಾರು ನಿಜವಾದ ಚಪ್ಪಲಿ ಉಳಿತಾವನೆ, ನಿಜವಾದ ಸಂಕಷ್ಟದಲ್ಲಿ ಹೊಟ್ಟೆಗೆ ಅನ್ನ ತಿನ್ನಕ್ಕಾಗದೆ ಉಪವಾಸ ಮಲ್ಕ್ತಾ ಇದ್ದಾನೆ, ಮಲ್ಕೊಳಕ್ ಜಾಗ ಇಲ್ದಾಗ. ನಾನು ಒಂದು ಕಾಲದಲ್ಲಿ ಚಿಕ್ಕ ಹುಡುಗರಿದ್ದಾಗ ನಮ್ಮ ಮಲ್ಕೊಳಕ್ ನಮ್ಮ ಮನೇಲಿ ಜಾಗ ಇರಲಿಲ್ಲ, ಚಿಕ್ಕ ಮನೆ. ನಮ್ಮಮ್ಮ ಗೋಣಿಚೀಲ ಕೊಡೋಳು, ಗೋಣಿಚೀಲದ ಒಳಗಡೆ ಹೋಗಿ ಇಡೀ ದೇಹ ತುರ್ಕಿ ಮುಖ ಚೆಟ್ಕೊಂಡು ಮಲ್ತಾ ಇದ್ದೆ. ಆ ದಿನಗಳು ನಮ್ಗೆ ಇದು. ಇವತ್ತು ನಾನು ಸ್ವಲ್ಪ ಅಪ್ಗ್ರೇಡ್ ಆಗಿದ್ದೀನಿ, ನನಗೆ ಮೀಸಲಾತಿ ಬೇಡ ಹಂಗಂತ ಈ ಸಮಾಜಕ್ಕೆ ಬೇಡ ಅಂತ ನಾನು ಹೇಳಲ್ಲ. ಯಾರು ಅದರ ಜಿನೇನಿಟಿ ಇದೆ ಅವ್ರಿಗೆ ಸಿಗ್ಲಿ. ಈ ಯೋಚನೆಗಳನ್ನ ಮಾಡಬೇಕಾದಂತ ಸರ್ಕಾರ ಇವತ್ತು ಮೀಸಲಾತಿ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಮಾತ್ರ ಇವತ್ತು ವರ್ಗೀಕರಣ ಮಾಡಿದ್ದಾರೆ. ರಾಜಕೀಯ ವರ್ಗೀಕರಣ ಮಾಡಿ, ನಮ್ ಡಿಮ್ಯಾಂಡ್ ಇರಬೇಕಾಗಿದ್ದು ಇತ್ತಲ್ಲ. ಇದು ರಾಜಕೀಯವಾಗಿ ಮೀಸಲಾತಿ ವರ್ಗೀಕರಣ ಆಗ್ಬೇಕು. ಯಾಕೆ ರಾಜಕೀಯವಾಗಿ ಮೀಸಲಾತಿ ವರ್ಗೀಕರಣ ಆಗ್ಬೇಕು? ಇವತ್ತು 36 MLAಗಳು ಉದಾಹರಣೆಗೆ ಹೇಳ್ತೀನಿ. 36 MLAಗಳು SCಗಳಿದ್ದಾರೆ. SCಗಳು 36 MLAಗಳಲ್ಲಿ 22 MLAಗಳು ಟಚಬಲ್ಸ್ ಇದ್ದಾರೆ.
ಯಾಕೆ ಇವಾಗ ಐದು ಕಾಲ ಕೊಟ್ಟಿದ್ರಲ್ವಾ, ಅದೇ ಪ್ರಕಾರವಾಗಿ ಅದನ್ನ ಡಿವೈಡ್ ಮಾಡಿ, ಅಷ್ಟು MLA ಅವ್ರು ಕೊಡಿ, ಜಿಲ್ಲಾ ಪಂಚಾಯತಿ ಕೊಡಿ, ತಾಲೂಕ್ ಪಂಚಾಯತಿ ಕೊಡಿ, ಗ್ರಾಮ ಪಂಚಾಯತಿ ಕೊಡಿ, BBMP ಕೊಡಿ, GBA ಕೊಡಿ. ಎಲ್ಲ ಎಲೆಕ್ಷನ್ಗಳಲ್ಲಿ ನಡೀತಕ್ಕಂಥ ಎಲೆಕ್ಷನ್ಗಳಲ್ಲೂ ಸಮವಾದ ಹಂಚಿಕೆ, ರಾಜಕೀಯ ಮೀಸಲಾತಿನೂ ಬದಲಾವಣೆ ಆಗಲಿ. ಇಲ್ಲದೆ ಹೋದ್ರೆ ಈ ಸಮಾಜಕ್ಕೆ ಆ ಒಂದು ಬಾಬಾ ಸಾಹೇಬರು ಅವರು ಏನು ಕನಸು ಕಂಡಿದ್ರು ಆ ಕನಸನ್ನು ನುಚ್ಚುನೂರು ಮಾಡೋ ಕೆಲಸ ಇವತ್ತು ಆಯೋಗದ ಹೆಸರಿನಲ್ಲಿ ಸರ್ಕಾರ ತಗೊಂಡು